ಇರಾನ್ ವಿರುದ್ಧ ಟ್ರಂಪ್ ಒನ್ ಶಾಟ್ ಮಾತನ್ನು ಆಡಿರುವಂಥದ್ದು. ಒಂದೇ ಒಂದು ಶಾಟ್ನಲ್ಲಿ ಇರಾನ್ನ ಎಲ್ಲರನ್ನೂ ನಾವು ಮುಗಿಸಬಹುದಿತ್ತು. ಅಮೇರಿಕ ಕೆಲಸ ಮಾಡೋದಿಲ್ಲ, ಆ ಥರದ ಕೆಲಸವನ್ನು ಅಮೇರಿಕ ಮಾಡೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಖಮೇನಿ ಅಂತ್ಯಕ್ರಿಯೆಯನ್ನು ಉಲ್ಲೇಖಿಸಿ ಟ್ರಂಪ್ ಈ ಮಾತನ್ನು ಆಡಿರುವಂಥದ್ದು. ಅವರೆಲ್ಲರೂ ಅಲ್ಲಿದ್ದಾರೆ, ಒಂದೇ ಒಂದು ಶಾಟ್ನಲ್ಲಿ ಅವರನ್ನೆಲ್ಲ ಮುಗಿಸಬಹುದು. ಈಗ ಆ ಹೆಜ್ಜೆಯನ್ನು ನಾವು ಇಡೋದಿಲ್ಲ. ಮಾತುಕತೆಗೂ ಕೂಡ ನಮಗೆ ನಾಯಕರು ಬೇಕಲ್ವಾ? ಎಲ್ಲರನ್ನೂ ಹೊಡೆದುರುಳಿಸ್ಬಿಟ್ರೆ ಯಾರೂ ನಾಯಕರೇ ಇರೋದಿಲ್ಲ. ಮಾತುಕತೆ ಮಾಡೋರು ಯಾರವಾಗ? ಹಾಗಾಗಿ ಮಾತುಕತೆಗೆ ನಮಗೆ ನಾಯಕರು ಬೇಕಲ್ವಾ? ಅದಕ್ಕೋಸ್ಕರ ನಾವು ಎಲ್ಲರನ್ನೂ ಹೊಡೆದಾಕಿಲ್ಲ. ಅಂತಹ ಕೆಲಸವನ್ನು ಒನ್ ಶಾಟಲ್ಲೇ ಟಾರ್ಗೆಟನ್ನು ಉಡೀಸ್ ಮಾಡೋ ಕೆಲಸವನ್ನು ನಾವು ಮಾಡಿಲ್ಲ ಅಂತೇಳಿ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಈ ಮಾತುಗಳು ಈಗ ಚರ್ಚೆಗೆ ಗ್ರಾಸವಾಗಿದೆ. ಖಮೇನಿಯನ್ನು ಎಲ್ಲರೂ ದ್ವೇಷಿಸ್ತಾ ಇದ್ರು, ಈಗ ಅಳ್ತಾ ಇದ್ದಾರೆ. ಇದನ್ನು ನೋಡಿ ಆಶ್ಚರ್ಯ ಆಯಿತು. ಇದು ನಕಲಿ ಕಣ್ಣೀರು. ಇರಾನ್ ನಾಯಕರ ವಿರುದ್ಧ ಡೊನಾಲ್ಡ್ ಟ್ರಂಪ್ ವ್ಯಂಗ್ಯವನ್ನು ಆಡಿರುವಂಥದ್ದು. ಆಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆಯಲ್ಲಿ ಇರಾನ್ನ ಎಲ್ಲ ನಾಯಕರು ಕೂಡ ಭಾಗಿಯಾಗಿರ್ತಾರೆ. ಇರಾನ್ನ ಸರ್ವೋಚ್ಚ ನಾಯಕ ಫೆಬ್ರವರಿ 28ರಂದು ಅಮೆರಿಕ ಮತ್ತು ಇಸ್ರೇಲ್ ಏನು ಇರಾನ್ನ ಮೇಲೆ ದಾಳಿಯನ್ನು ನಡೆಸ್ತವೆ, ಆ ದಾಳಿಯಲ್ಲಿ ಖಮೇನಿ ಸಾವನ್ನಪ್ಪಿರ್ತಾರೆ. ಖಮೇನಿಯ ಅಂತ್ಯಕ್ರಿಯೆಯಲ್ಲಿ ಇರಾನ್ನ ಎಲ್ಲ ನಾಯಕರು ಒಂದು ಕಡೆ ಸೇರಿರ್ತಾರೆ. ಹೀಗಾಗಿ ನಾವೇನಾದರೂ ಹೊಡೆದು ಹಾಕಬೇಕಿತ್ತು, ಇರಾನ್ನ ಎಲ್ಲರನ್ನೂ ನಾಶ ಮಾಡಬೇಕಿತ್ತು, ಎಲ್ಲ ನಾಯಕರನ್ನು ಅಳಿಸಿ ಹಾಕಬೇಕಿತ್ತು ಅಂದರೆ ನಾವು ಆ ಸಂದರ್ಭವನ್ನು ಬಳಸಿಕೊಳ್ಳಬಹುದಾಗಿತ್ತು. ಎಲ್ಲ ನಾಯಕರು ಒಂದೇ ಕಡೆ ಇದ್ದರು, ನಮಗೂ ಕೂಡ ಅಷ್ಟೇ ಒಂದೇ ಒಂದು ಶಾಟ್ನಲ್ಲಿ ಎಲ್ಲರನ್ನೂ ನಾವು ಮುಗಿಸ್ಬೋದಿತ್ತು. ಆದರೆ ಅಮೇರಿಕ ಅಂತಹ ಕೆಲಸವನ್ನು ಮಾಡೋದಿಲ್ಲ, ಅಂತಹ ಹೆಜ್ಜೆಯನ್ನು ನಾವು ಇಡಲಿಲ್ಲ ಅಂಥೇಳಿ ಡೊನಾಲ್ಡ್ ಟ್ರಂಪ್ ಅಮೇರಿಕ ಅಧ್ಯಕ್ಷರು ತಮ್ಮ ಬೆನ್ನನ್ನು ತಾವೇ ತಟ್ಕೊಂಡಿರುವಂಥದ್ದು. ಇರಾನ್ನ ಮೇಲೆ ನಡೆಸಿದ ದಾಳಿಯ ಬಗ್ಗೆ ಅಷ್ಟೇ ಅಲ್ಲ, ಅಲ್ಲಿ ಮತ್ತೆ ಒಂದು ವ್ಯಂಗ್ಯದ ಮಾತನ್ನು ಕೂಡ ಡೊನಾಲ್ಡ್ ಟ್ರಂಪ್ ಆಡಿರುವಂಥದ್ದು. ಅದೇನು ಅಂದರೆ, ಎಲ್ಲರನ್ನೂ ನಾವು ಹೊಡೆದಾಕ್ಬಿಟ್ರೆ ನಮ್ಮ ಜೊತೆ ಶಾಂತಿ ಮಾತುಕತೆ ಮಾಡೋದಕ್ಕೆ ನಾಯಕರು ಬೇಕಲ್ವಾ? ನಾಯಕರೇ ಉಳಿಯೋದಿಲ್ಲ. ಅಲ್ಲಿದ್ದಂತಹ ಎಲ್ಲ ನಾಯಕರನ್ನು ನಾವು ಸಾಯಿಸ್ಬಿಡ್ಬೋದಿತ್ತು, ಆದರೆ ಆ ಕೆಲಸವನ್ನು ನಾವು ಮಾಡಲಿಲ್ಲ. ಯಾಕೆಂದರೆ ನಮ್ಮ ಜೊತೆ ಮಾತುಕತೆಗೆ ನಾಯಕರು ಇರಲಿ ಅನ್ನುವ ಕಾರಣಕ್ಕೆ ಅಂತ ಟ್ರಂಪ್ ವ್ಯಂಗ್ಯವಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.